ಬಾಕಿ ಬಿಲ್ಗೆ ಮತ್ತೆ ಗುತ್ತಿಗೆದಾರರ ಸಂಘ ಆಗ್ರಹವನ್ನ ಮಾಡಿದೆ. ಸರ್ಕಾರದಿಂದ 33,000 ಕೋಟಿ ಬಾಕಿ ಇದೆ. ಡಿಸೆಂಬರ್ ಒಳಗೆ ಈ ಬಾಕಿಯನ್ನ ಕೊಡಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 5-6 ಬಾರಿ ಸಿಎಂಗೆ ಈ ಬಗ್ಗೆ ಮನವಿಯನ್ನ ಮಾಡಿದ್ವಿ. ಬಾಕಿ ಬಿಲ್ ಪಾವತಿಗೆ ಸರ್ಕಾರ ಮನಸ್ಸು ಮಾಡಬೇಕು ಅಂತ ಹೇಳಿ ದುಡ್ಡನ್ನ ರಿಲೀಸ್ ಮಾಡಿ ಅಂತ 33,000 ಕೋಟಿ ಹಣ ಇನ್ನೂ ಬಾಕಿ ಬರಬೇಕಾಗಿದೆ. ಡಿಸೆಂಬರ್ ಒಳಗೆ ಅದನ್ನ ಪಾವತಿ ಮಾಡಿ ಅಂತ ಹೇಳಿ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ಈಗ ಡೆಡ್ಲೈನ್ ಕೊಟ್ಟಿದೆ. ಹಿಂದೆನೂ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ಒಂದೆರಡು ಸಲ ಅಲ್ಲ, 5-6 ಸಲ ನಾವು ಮನವಿಯನ್ನ ಮಾಡಿದ್ದೀವಿ. ಆದರೂ ಕೂಡ ಇದುವರೆಗೂ ಸ್ಪಂದಿಸಿಲ್ಲ. ಪಿಡಬ್ಲ್ಯೂಡಿ ಇಲಾಖೆಯಿಂದ 9,000 ಕೋಟಿ ಹಣ ಬಾಕಿ ಇದೆ ಬರಬೇಕು ಗುತ್ತಿಗೆದಾರರಿಗೆ. ಇನ್ನು ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ. ಕನಿಷ್ಠ 50 ಲಕ್ಷದಿಂದ 1 ಕೋಟಿ ಬಾಕಿ ಇರುವಂತಹ ಗುತ್ತಿಗೆದಾರರಿಗೆ ಬೇಗ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆಗ್ರಹವನ್ನ ಮಾಡಿದ್ದಾರೆ. ಎಲ್ಲರೂ ಸಹ ಭಾಳ ಕಷ್ಟದಲ್ಲಿದ್ದೀವಿ ಕಾಂಟ್ರಾಕ್ಟರ್ಗಳು. ನಾನು ಏನಾಗ್ತಿದೆ ಅಂದರೆ ಇದುವರೆಗೂ ಸಹ ನಾವು 2.5 ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ನಮಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತರೆ ಮಾಡೋಣ ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ ಕೊನೆಗೆ ಇನ್ನೊಂದು ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತಿದ್ವಿ ಮಾಡೋಣ ಅಂತ ಹೇಳಿದರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟ್ರುಗಳನ್ನ ಒಬ್ಬೊಬ್ಬ ಮಿನಿಸ್ಟ್ರುಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ. ತಮಗೂ ಗೊತ್ತಿದೆ. ಆಮೇಲೆ ನಿಮ್ಮ ಸಹಕಾರ ಮೊದಲನೇದಾಗಿ ಭಾಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆಗೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲೇವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಮೊದಲನೇದಾಗಿ ಹಿಂಗೆ ಬಂದರೆ 33,000 ಕೋಟಿ ಯಾವ್ಯಾವ ಇದೆ ಅಂದರೆ, ನಮ್ಮ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ 9,000 ಕೋಟಿ ಬಾಕಿ ಇದೆ. ಪಿಡಬ್ಲ್ಯೂಡಿ ಇಲಾಖೆ ನಮಗೂ ಮೊದಲು ಸಮಸ್ಯೆ ಇತ್ತು. ಆಮೇಲೆ ಒಬ್ರಿಗೆ ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಒನ್ ಅಮಾಂಗ್ ದಿ 8 ಇಲಾಖೆಗಳಲ್ಲಿ ಪಿಡಬ್ಲ್ಯೂಡಿ ಒನ್ ಇಸ್ ದಿ ಬೆಸ್ಟ್ ಪಿಡಬ್ಲ್ಯೂಡಿ. ಯಾಕೆಂದರೆ ಈಗ ಮೊದಲು ಏನಾಗ್ತಿದೆ ಅಂದರೆ ಅದರಲ್ಲಿ ಸೀನಿಯಾರಿಟಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಈಗ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾರೆ. 25% 9,000 ಕೋಟಿ ಪೆಂಡಿಂಗ್ ಇದೆ. ಹೌದು, ಟಿಲ್ ನಾವು ಹೊಸದು ಹಳೇದು ಇರುತ್ತೆ, ಹೊಸದು ಬರ್ತಾನೆ ಇದ್ದಾವೆ. ಆಮೇಲೆ ಅದರಲ್ಲಿ ಮಾನ್ಯ ಜಾರಕಿಹೊಳಿ ಸಾಹೇಬರು ನಮ್ಮದೇ ಆದಂಥ, ಯಾಕೆಂದರೆ ಪಿಡಬ್ಲ್ಯೂಡಿ ಅಂದರೆ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಮೇಯ್ನ್ ಡಿಪಾರ್ಟ್ಮೆಂಟು. ಅದರಲ್ಲಿ ನಮ್ಮದೇ ಆದಂಥ ಸಮಸ್ಯೆಗಳು, ಲೈಸೆನ್ಸ್ದಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆ, DMA ಸಮಸ್ಯೆ ಆಗಿರ್ಬೋದು, DMG ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಅಷ್ಟೇ, GST ಸಮಸ್ಯೆ ಎಲ್ಲವನ್ನೂ ಕೂಲಂಕುಷವಾಗಿ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಿಸ್ವಾಸ್ ಸಾಹೇಬರು ಮತ್ತು ನಮ್ಮ ಸತ್ಯನಾರಾಯಣ ಸಾರು ಮತ್ತು ಮಿನಿಸ್ಟ್ರು ಸೇರ್ಕೊಂಡು ಸುಮಾರು 3 ಗಂಟೆ ಚರ್ಚೆ ಮಾಡಿ ಎಲ್ಲ ಒಂದೊಂದೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಪ್ರೊಸೀಡಿಂಗ್ಸ್ ಆಗ್ತಾ ಇದೆ.